ಜನಾಂದೋಲನಕ್ಕೆ ಕಾರ್ಯಕ್ರಮಕ್ಕೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರಶ್ನೆಗೆ ಚನ್ನಪಟ್ಟಣದಲ್ಲೇ ಉತ್ತರ ಕೊಡ್ತೀನಿ, ದೇವೇಗೌಡರು ಆಸ್ತಿ ಮಾಡಿರೋ ಆರೋಪಕ್ಕೂ ಕೂಡ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ. ನಮ್ಮ ಬಗ್ಗೆ ಬಿಚ್ಚಿಡೋದಕ್ಕೆ ಕಾಂಗ್ರೆಸ್ನವರ ಬಳಿ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ. ಅವರೇ ಬೆತ್ತಲಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿತು. ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಜನಾಂದೋಲನ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಡಾ ಹಗರಣದ ವಿರುದ್ಧ ದೋಸ್ತಿ ಬೃಹತ್ ಪಾದಯಾತ್ರೆ ಈಗ ಆರಂಭ ಆಗಿದೆ. ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಜನಾಂದೋಲನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಜನ ಎಲ್ಲದಕ್ಕೂ ಉತ್ತರ ಕೊಡೋಣ. ಅವ್ರು ಯಾರೋ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ನೈತಿಕತೆ ಇದೆಯಾ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ? ಇದೆಲ್ಲ ಅಲ್ಲೇ ಹೇಳ್ತೀನಿ. ನನ್ನನ್ನು ಬೆಳೆಸಿರ್ತಕ್ಕಂಥ ಬಿಡದಿ ಮತ್ತು ರಾಮನಗರದ ಜನ ಏನಿದ್ದಾರೆ ಚನ್ನಪಟ್ಟಣ, ಅಲ್ಲಿ ಬಂದು ಭಾಷಣ ಮಾಡ್ತೀನಿ. ಅವ್ರು ಏನು ಅಲ್ಲಿ ಕೇಳಿದ್ದಾರೆ ಪ್ರಶ್ನೆ, ಉತ್ತರ ಅಲ್ಲಿ ಕೊಡೋಣ, ಅಲ್ಲೇ ಕೊಡೋಣ. ಅಯ್ಯೋ ರಾಮನೇ, ದೇವೇಗೌಡ ನೋಡಿ, ಅದಕ್ಕೆ ಹೇಳಿದ ಅಲ್ಲಿ ಉತ್ತರ ಕೊಡೋಣ. ಏನು ಬಿಚ್ಚಿಡ್ತಾರೆ? ಬಿಚ್ಚಿಡೋದಕ್ಕೆ ಅವ್ರದ್ದು ಏನು ಬೆತ್ತಲೆ ಆಗಿರೋರು ಅವರು. ನಂದೇನು ಬಿಚ್ಚ ಇದು ಮೂಢ ಪ್ರಕರಣ ಒಂದೇ ಅಲ್ಲ, ಹಲವಾರು ರೀತಿಯ ಈ ಸರ್ಕಾರದ ಜನವಿರೋಧಿ ನೀತಿಗಳಿದ್ದಾವೆ. ಮೂಢ ಪ್ರಕರಣ ಇದರಲ್ಲಿ ಒಂದು ಭಾಗ ಅಷ್ಟೇ. ಇವತ್ತು ಉದಾಹರಣೆಗೆ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲೇ ಒಂದು ಸದನ ಸಮಿತಿ ರಚನೆ ಮಾಡಿ ಅವತ್ತಿನ ಕಾನೂನು ಸಚಿವರು ಜಯಚಂದ್ರ ಅವರು ಕೊಟ್ಟಂಥ ವರದಿ, ಇವತ್ತೇನು ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದೀವಲ್ಲ, ಆ ಸ್ಥಳದಲ್ಲೇ ಹಲವಾರು ಅಮಾಯಕ ರೈತರ ಭೂಮಿಯನ್ನು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಯಿತು. ಆ ಒಂದು ತನಿಖೆಯ ವರದಿಯನ್ನು ಕೊಟ್ಟ ನಂತರವೂ ಸಹ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಯಿತು. ಈಗ ಹಲವಾರು ರೀತಿಯ ಅಕ್ರಮಗಳನ್ನು ಈ ಸರ್ಕಾರದಲ್ಲಿ ನಡೀತಾ ಇದೆ. ಅಕ್ರಮದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಪಾಲ್ದಾರರುಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆಯಾಗಿ ಈ ಸರ್ಕಾರದ ಜನವಿರೋಧಿ ನೀತಿ, ಮೂಢ ಪ್ರಕರಣ, ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಹಣವನ್ನು ದುರುಪಯೋಗಪಡಿಸ್ಕೊಂಡಂಥದ್ದು, ಇದೆಲ್ಲವೂ ಒಳಗೊಂಡಂತೆ ಒಂದು BJP ಮತ್ತು JDSನಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.